ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ನಮಸ್ಕಾರ. ಇನ್ನು ಗುರುಜಿ ಅವರಿಂದ ಆಗಸ್ಟ್ 11ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ನಡೀತಾ ಇದೆ. ಹಾಗಾಗಿ ಆ ಕ್ಲಾಸಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೇನೆ ಅನ್ನೋದ್ರ ಬಗ್ಗೆ ಒಂದು ಫ್ರೀ ಕ್ಲಾಸಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೂಡ ಜುಲೈ 12ನೇ ತಾರೀಕು ಕ್ಲಾಸಸ್ ಕೂಡ ನಡೆದಿದೆ. ಸೊ ಇದಾದ್ಮೇಲೆ ಯಾರು ಈ ಅವಕಾಶನ ಮಿಸ್ ಮಾಡ್ಕೊಂಡಿರ್ತೀರಾ, ಕಲಿಯಕ್ಕಾಗಿರಲ್ಲ, ಸೇರಕ್ಕಾಗಿರಲ್ಲ ಅಂತ ಯಾರೆಲ್ಲ ಅನ್ಕೊಂಡಿರ್ತೀರಾ, ಅವರಿಗೆ ಈಗ ಇನ್ನೊಂದು ಅವಕಾಶ ಅಂತಾನೆ ಹೇಳ್ಬೋದು. ಇದೇ ಜುಲೈ 19ನೇ ತಾರೀಕು ಈ ಶನಿವಾರ ಕೂಡ ಮತ್ತೊಂದು ಫ್ರೀ ಕ್ಲಾಸಸ್ ನಡೀತಾ ಇದೆ. ನೀವು ಆ 15 ದಿನದಲ್ಲಿ ಏನೆಲ್ಲ ಕಲಿಬಹುದು ಅನ್ನೋದ್ರ ಬಗ್ಗೆ ಈ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಕೆಲವೊಂದು ವಿಚಾರದ ಬಗ್ಗೆ ನಿಮಗೆ ಹೇಳ್ತಾರೆ. ಹಾಗೆ ನಿಮಗೆ ಏನೆಲ್ಲ ಪ್ರಶ್ನೆ ಇರುತ್ತೆ, ಜ್ಯೋತಿಷ್ಯದಲ್ಲಿ ನಾವು ಏನ್ ಕಲಿತೀವಿ, ಹೇಗೆ ಉಪಯೋಗ ಆಗುತ್ತೆ ಅಂತ ನಿಮಗೆ ಏನೆಲ್ಲ ಪ್ರಶ್ನೆ ಇರುತ್ತೆ, ಆ ಕ್ಲಾಸಸ್ ಅಲ್ಲಿ ನಿಮಗೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸ್ವತಃ ಗುರುಜಿ ಅವರೇ ಆ ಕ್ಲಾಸಸ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬೇಗ ಕರೆ ಮಾಡಿ ನೀವು ಕ್ಲಾಸಸ್ ಗಳಿಗೆ ಬೇಗ ನೋಂದಾಯಿಸ್ಕೊಳ್ಬೇಕಾಗಿದೆ. ಗುರುಜಿ ಇನ್ನ ಮೊನ್ನೆ ಕೂಡ ಕ್ಲಾಸಸ್ ಆಗಿದೆ. ಸೊ ಹೇಗಾಗಿದೆ ಕ್ಲಾಸಸ್ ಅದ್ರ ಬಗ್ಗೆ ಹೇಳೋದಾದ್ರೆ, ನಾವು ರಶ್ ಬೇರೆ ಆಗಿರೋದ್ರಿಂದ 8 ಗಂಟೆಗಿರೋ ಕ್ಲಾಸು 8:15 ಇದ್ದಿದ್ದ ಕ್ಲಾಸು 6:15 ಒಂದು ಮಾಡಿದ್ವಿ. 6:15 ಒಂದು 200-300 ಜನ ಬಂದರು. ಮತ್ತು 8:15 ಒಂದು 300 ಜನ ಬಂದರು ಹೆಚ್ಚು ಕಮ್ಮಿ. ಸೊ 600 ಜನ. ಸೊ ಇದೇ ಶನಿವಾರ ಅಂದರೆ 19ನೇ ತಾರೀಕು ಮತ್ತೆ ಇನ್ನೊಂದು ನಾವು ಉಚಿತ ಜ್ಯೋತಿಷ್ಯ ಕ್ಲಾಸ್ ಅಂತ ನಾವು ಮಾಡ್ತಾಯಿದ್ವಿ. ಜನಗಳಿಗೆ ಒಂದು ಅವೇರ್ನೆಸ್ ಅಂತ ಹೇಳ್ತೀವಿ. ಜ್ಯೋತಿಷ್ಯದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ವಿಜ್ಞಾನ ಹೇಗೆ ಅಡಗಿದೆ ಅಂತ ಅದರಲ್ಲಿ ಅಂತ ತೋರಿಸ್ತೀವಿ. ಮತ್ತು ನಮ್ಮ 15 ದಿವಸ ಕ್ಲಾಸಸ್ಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀವಿ, ಮತ್ತು ಕೆಲವು ಸಬ್ಜೆಕ್ಟ್ಸು ಹೇಳ್ಕೊಡ್ತೀನಿ ನಾನು. ಉಚಿತ ಜ್ಯೋತಿಷ್ಯ ಅಂದರೆ ಅಲ್ಲೇನು ಕಾಗೆ ಆರಿಸೋ ಕಾರ್ಯಕ್ರಮ ಏನಿರಲ್ಲ. ಸ್ವಲ್ಪ ಸಬ್ಜೆಕ್ಟು ಹೇಳ್ಕೊಡ್ತೀನಿ. ಜ್ಯೋತಿಷ್ಯದ ಬೇಸಿಕ್ಸು, ಮತ್ತು ಇದು ಹೇಗೆ ನಾವು ಬ್ರಹ್ಮಾಂಡ ಬಂತು, ಮತ್ತು ರಾಶಿಗಳನ್ನು ಹೇಗೆ ಅದನ್ನು ಫಾರ್ಮ್ ಆಯಿತು, ಅದರಲ್ಲಿ ನಕ್ಷತ್ರಗಳನ್ನು ಹೇಗೆ ನಾವು ವಿಂಗಡಣೆ ಮಾಡ್ತೀವಿ, ಇವೆಲ್ಲವೂ ಕೂಡ ಹೇಗೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ಸೊ ಹಾಗೆ ಈ ಒಂದು ಕ್ಲಾಸಸ್ಗೆ 19ನೇ ತಾರೀಕು 8 ಗಂಟೆಗೆ ಮತ್ತೆ ಮಾಡ್ತಾಯಿದ್ದೀವಿ. ಮೇಲ್ಗಡೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು. ನೀವು ವಾಟ್ಸಪ್ ನಂಬರ್ ಸೇವ್ ಮಾಡಿಬಿಟ್ಟು ನಾನು ಉಚಿತ ಕ್ಲಾಸಸ್ಗೆ ಮತ್ತೆ ನಾನು ಮಿಸ್ ಆಯಿತು ಜಾಯ್ನ್ ಆಗಬೇಕು ಅಂತ ಹೇಳಿ ಮತ್ತೆ ಮಾಡಿದ್ರೆ ಸಾಕು, ಒಳ್ಳೆಯದಾಗುತ್ತೆ ಖಂಡಿತ. ಗುರುಜಿ ಕಾಲರ್ ಇದ್ದಾರೆ, ಒಬ್ರು ತಗೊಳ್ಳೋಣ. ಹಲೋ 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 ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ಕಾರ ಮೇಡಮ್, ನನ್ನ ಹೆಸರು ಮಧು ಅಂತ, ಬೆಂಗಳೂರಿಂದ ಮಾತಾಡೋದು. ಯಾರ ಬಗ್ಗೆ ಏನ್ ಕೇಳ್ಬೇಕಿತ್ತು? ಮಗನ್ ಮದುವೆ ವಿಷಯವಾಗಿ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಸಂಖ್ಯಾಶಾಸ್ತ್ರಕ್ಕೆ ಹೋಗ್ಬೋದಾ ಅಥವಾ ಡೇಟ್ ಆಫ್ ಬರ್ತ್? ಸರಿ ಮೇಡಮ್, ಓಕೆ. ಪ್ರಶ್ನಾಶಾಸ್ತ್ರ. ಸಂಖ್ಯಾಶಾಸ್ತ್ರ ಎಲ್ಲ ಸುಳ್ಳು, ಅದು ಯಾವುದು ನಂಬರ್. ಸಾರಿ ಸರ್, ಪ್ರಶ್ನಾಶಾಸ್ತ್ರಕ್ಕೆ ಈ ನಂಬರ್ಸ್ ಇದೆಯಲ್ಲಮ್ಮ 1 to 9 ಅಷ್ಟೇ ಇರೋದು ಅಲ್ವಾ? ಹೌದು. ಭಾರತದ 140 ಕೋಟಿ ಡಿವೈಡ್ ಮಾಡಿದ್ರೆ 1 to 9 ಅಲ್ಲಿ ಏನು ನಂಬರ್ಸ್ ಅಲ್ಲಿ ಹೇಳ್ಬಿಡಕ್ಕಾಗಲ್ಲ. ಅಂದರೆ ಎಲ್ಲರನ್ನೂ 140 ಡಿವೈಡ್ ಬೈ 9 ಅಂದರೆ ಹೆಚ್ಚು ಕಮ್ಮಿ 12 ಕೋಟಿ ಒಂದೊಂದು ಲೈನ್ ಮಾಡ್ಬಿಡ್ಬೋದು ಎಲ್ಲ ನಂಬರ್ಸ್ ಅವ್ರದ್ದು. 12 ಕೋಟಿಗೂ ಒಂದೇ ಥರ ಆಗುತ್ತೆ ನಂಬರ್ಸು. ಈ ನ್ಯೂಮರಾಲಜಿ ಅವೆಲ್ಲ ವರ್ಕ್ ಆಗಲ್ಲ. ಅದರಿಂದ ಬಿದ್ದು ತುಂಬ ಜನ ಇದು ಮಾಡ್ಕೊಳ್ತಾರೆ ನೋಡಿ. ನ್ಯೂಮರಾಲಜಿಲಿ ಈ ಥರ ಎಲ್ಲ ಡಾಕ್ಟ್ರೇಟ್ ಕೊಡೋಕ್ಕಾಗಲ್ಲ. ನ್ಯೂಮರಾಲಜಿ ಏನು ಕೊಡೋಕ್ಕಾಗುತ್ತೆ? ಇದಕ್ಕೆ ಆ ನಂಬರ್ ಆಗಲ್ಲ, ಅದಕ್ಕೆ ಈ ನಂಬರ್ ಆಗಲ್ಲ ಅಂತ ಅಷ್ಟೇ ಅಲ್ವಾ? ಅಷ್ಟಕ್ಕೆ ಯಾಕೆ ಹೋಗಿ ತಲೆ ಕೆಡಿಸ್ಕೋಬೇಕು? ಆಮೇಲೆ ನಾವು ನ್ಯೂಮರಾಲಜಿ ಮಾಡ್ತೀವಿ, ಜಸ್ಟ್ 1 ಡೇ ಅಷ್ಟೇ ನ್ಯೂಮರಾಲಜಿ ಮಾಡೋದು ನಾವು. ಓನ್ಲಿ 1 ಡೇಲಿ ಹೇಳ್ಕೊಟ್ಬಿಡ್ತೀವಿ. 1 to 240 ಒಂದು ನಂಬರ್ ಹೇಳಿ ಮೇಡಮ್. 12 ಸರ್. 12? ಹೌದು ಸರ್. 12. ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ರಲ್ವಾ? ಹೌದು ಸರ್. ಯಾವಾಗ ಆಗುತ್ತೆ? ಚೆಕ್ ಮಾಡ್ತೇನೆ. ಈಗ ಸದ್ಯಕ್ಕೆ ನಾವು ಮ್ಯಾರೇಜ್ ಬಗ್ಗೆ ನೋಡಬೇಕಾದ್ರೆ 7ನೇ ಕಸ್ಪ್ ನೋಡ್ತೀವಿ. 7ನೇ ಕಸ್ಪ್ ಏನು ಹೇಳುತ್ತೆ ಅಂತ, ಚಂದ್ರನ ನಕ್ಷತ್ರ ಮತ್ತು ಶನಿಯ ಒಂದು ಸಬ್ಲಾರ್ಡ್ ಅಂತ ನಾವು ಕರಿತೀವಿ. 11-4 ಬಂದಿರೋದ್ರಿಂದ ಹುಡುಗಿ ಬರ್ತಾ ಇದೆ, ಬಟ್ ಇವ್ರಿಗೆ ಆಸಕ್ತಿ ಕಮ್ಮಿ ಅಂತ ತೋರಿಸ್ತದೆ. 4 ಅಂದರೆ ಆಸಕ್ತಿ ಕಮ್ಮಿ. ಇಲ್ಲಿ ಫಸ್ಟ್ ಇವ್ರಿಗೆ ಇಂಟ್ರೆಸ್ಟ್ ಅನ್ನೋದು ಕ್ರಿಯೇಟ್ ಆಗಬೇಕು. ತೋರಿಸು ಮಾಡು, ಸ್ವಲ್ಪ ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಮಾತಾಡಬಾರ್ದು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಗೊತ್ತಾಯ್ತು ಸರ್. ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಡಿಸಿಷನ್ ಕೊಡಬಾರ್ದು. ಏನಮ್ಮ? ಅವನು ಎಜುಕೇಟೆಡ್ ಹುಡುಗಿನ ಕೇಳ್ತಾನೆ. ನಮ್ಮ ಕಮ್ಯುನಿಟಿಯಲ್ಲಿ ಸ್ವಲ್ಪ ಎಜುಕೇಟೆಡ್ ಹುಡುಗಿ ಸಿಗ್ತಾ ಇಲ್ಲ.
ಅದನ್ನೇ ಹೇಳ್ತಾ ಇರೋದು ಅವರೆಲ್ಲರೂ ಬೇರೆ ಕಡೆ ಮದ್ವೆ ಆಗ್ಬಿಡ್ತಾ ಇದಾರೆ, ಹಾಗಾಗಿ. ಇವ್ರೇನ್ ಎಜುಕೇಶನ್ ಮಾಡಿದ್ದಾರೆ? ಇವರು BE ಮಾಡಿ ಕಂಪ್ಯೂಟರ್ ಸೈನ್ಸ್ MBA ಮಾಡಿದ್ದಾರೆ ಸರ್. ಸೊ ನಿಮ್ಮ ಜನಾಂಗದಲ್ಲಿ BE ಮಾಡೋರು ಹುಡುಗಿರು ಕಮ್ಮಿನಾ? ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇಲ್ಲ ಇದಾರೆ, ಬಟ್ ಯಾರು ಹುಡುಗಿಯರು ಈಗ ಸಿಗ್ತಾ ಇಲ್ಲ ಸರ್ BE ಮಾಡಿರೋ. ಹೇಳಿ, ದಶಾಭುಕ್ತಿಗಳಲ್ಲಿ ಒಂದು ಸ್ವಲ್ಪ ಒಂದು ನಿರ್ಣಯ ಮಾಡಿಬಿಟ್ಟು ನಾನು ಸಜೆಸ್ಟ್ ಮಾಡ್ತೀನಿ. ರಾಹು ದಶ 2026 ಫೆಬ್ರವರಿವರೆಗೂ ರಾಹುನೇ ನಡೆಯುತ್ತೆ. ನೀವು ಕೇಳ್ಕೊಳ್ತಕ್ಕಂಥ ಪ್ರಶ್ನೆಯಲ್ಲಿ ರಾಹು ಮತ್ತು ಅದ್ರಲ್ಲಿ ಬರ್ತಕ್ಕಂಥ ಗುರುವಿನ ಕಾಂಬಿನೇಷನಲ್ಲಿ 11 ಕಾಂಬಿನೇಷನ್ ಇದೆ, 2 ಕಾಂಬಿನೇಷನ್ ಇದೆ. ನನ್ನ ಪ್ರಕಾರ ಸ್ವಲ್ಪ ಫೋರ್ಸ್ ಮಾಡಿದ್ರೆ ಫೆಬ್ರವರಿ ಒಳಗಡೆ ಆಗೋಗುತ್ತೆ. ಇದಕ್ಕೆ 2-7 ಕಾಂಬಿನೇಷನ್ ಬಂದಿರತಕ್ಕಂಥ ಗ್ರಹನ ನೋಡಿದಾಗ ಶುಕ್ರ ಬಂದಿರೋದ್ರಿಂದ ಅವರ ಹೆಸರಲ್ಲಿ ಲಕ್ಷ್ಮೀ ದೇವಸ್ಥಾನ ಅಥವಾ ಲಕ್ಷ್ಮೀ ದೇವಸ್ಥಾನ ಸಿಕ್ಕಿಲ್ಲ ಅಂದರೆ ಯಾವುದಾದ್ರು ಅಮ್ಮನವ್ರ ದೇವಸ್ಥಾನ ಪ್ರತಿ ಶುಕ್ರವಾರ ಅರ್ಚನೆಗೆ ಕೊಡಿ. ಅಟ್ಲೀಸ್ಟ್ ಆ ಶುಕ್ರವಾರ ಬಂದಿರತಕ್ಕಂಥ ದೇವಿದು ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮನ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಆದರೂ ಹಚ್ಚಿ. ಇವಾಗೆಲ್ಲ ನಮ್ಮ ಹಿಂದೂಗಳು ಯಾರೂ ಹಚ್ಕೊಳ್ಳಲ್ಲ, ಅವ್ರೊಂಥರ ಹಿಂಗೆ ಮುಂಡೆ ಸತ್ತವ್ರ ಥರ ಹಿಂಗೆ ತೆಗೆದುಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಇದು ಹಾಕ್ಕೊಳ್ಳೋದು. ನಾನು ಕೆಲವೊಂದು ಸತಿ ಹಾಕ್ಕೊಳ್ತೀನಿ, ಕೆಲವೊಂದು ಸತಿ ಹಾಕ್ಕೊಳ್ಳಲ್ಲ. ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ. ಆಜ್ಞಾಚಕ್ರ ಅಂತ ಬರುತ್ತೆ. ಮುಂದಿನ ಕರೆ ಇದ್ರೆ ಹೋಗೋಣ, ಆಮೇಲೆ ಮಾತಾಡೋಣ ಆಜ್ಞಾಚಕ್ರದ ಬಗ್ಗೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಇದ್ದಾರೆ ಮತ್ತೊಬ್ರು ಕಾಲರು. ಹಲೋ ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಿಕ್ಕಮಂಗ್ಳೂರಿಂದ ಕರೆ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ? ಸರಿ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 15th November 2006 ಮಾರ್ನಿಂಗ್ 10:56. ಹುಟ್ಟಿದ ಸ್ಥಳ ಚಿಕ್ಕಮಂಗ್ಳೂರು. ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಅವನು ಇವಾಗ ಇದು ನೀಟ್ ಎಕ್ಸಾಮ್ ಬರ್ದಿದ್ದಾನೆ. ಯಾವ ಇಂಜಿನಿಯರ್ಗೆ ಹೋಗ್ಬೇಕೋ ಮತ್ತೆ MBBS ಮಾಡ್ಬೇಕೋ. ನೀಟಿಂದ ಇಂಜಿನಿಯರಿಂಗ್ ಹೋಗಕ್ಕಾಗಲ್ವಲ್ಲ, ಕೆಸೆಟ್ ಇಂದ ಹೋಗ್ಬೇಕಲ್ವಾ? 2 ಅಟೆಂಡ್ ಮಾಡಿದ್ದಾನೆ ಸರ್. ಇದು ಯಾವ್ದು ನೀಟಿಂದ ಇಂಜಿನಿಯರಿಂಗ್ ಹೋಗಕ್ಕಾಗಲ್ಲ. ಇಲ್ಲ, ಅವರ ಮೂಲ ಜಾತಕದಲ್ಲಿ ರಾಹು ದಶೆ ನಡೀತಾ ಇದೆ, 10ನೇ ಮನೆ ನಡೀತಾ ಇದೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಸ್ವಲ್ಪ ಹೆಚ್ಚಾಗಿ ನೋಡ್ತೀವಿ. ಅವ್ರಿಗೊಂದು ಆಪ್ಷನ್ ಅಂತ ಕೊಟ್ಟರೆ ಅವ್ರು ಇಂಜಿನಿಯರಿಂಗ್ಗೆ ಆಯ್ಕೆ ಮಾಡೋದು ಹೆಚ್ಚು. ಅರ್ಥ ಆಯ್ತೇನಮ್ಮ? ಆಪ್ಷನ್ ಅಂತ ಕೊಟ್ಟರೆ, ಆಪ್ಷನ್ ಅಂತ ಅವ್ರಿಗೆ ಕೊಟ್ಟರೆ ಸಾಧ್ಯವಾದಷ್ಟು ಕಂಪ್ಯೂಟರ್ ಸೈನ್ಸು ಅಥವಾ ಇವಾಗೆಲ್ಲ ಬರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅಥವಾ ಬರ್ತಕ್ಕಂಥ ಮಷೀನ್ ಲರ್ನಿಂಗ್ ಇರ್ಬೋದು, ಅದನ್ನು ಸೇರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸೊ ಹಾಗೆ ಫ್ಯೂಚರಲ್ಲಿ MS ಮಾಡ್ತಾರೆ. ಇದು ಜಾತಕವನ್ನು ಹೇಳ್ತಕ್ಕಂಥದ್ದು. ನೀಟ್ದು ರಿಸಲ್ಟ್ ಬಂತಾ? ಬಂತು ಸರ್. ಅವನಿಗೆ ಸೆಮಿ ಗವರ್ನಮೆಂಟ್ ಸಿಗ್ಬೋದು ಅಂತ. ಎಲ್ಲಿ? ಸೆಮಿ ಗವರ್ನಮೆಂಟ್ ಆ ತರ. ದುಡ್ಡು ಕೊಡಬೇಕು ಸ್ವಲ್ಪ. ಅದಕ್ಕೆ ಅವನು ಯಾವುದು ಅಂತ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ. ಅವ್ರಿಗೇನು ಇಷ್ಟ ಅಂತ ಏನಾರು ಹೇಳ್ತಾರಾ? ಹೇಳ್ತಾನೆ ಸರ್. ಅವನು ಇದು ಕೆಮಿಕಲ್ ಡಿಪಾರ್ಟ್ಮೆಂಟ್ ಈ ತರದ್ ಯಾವ್ದಾದ್ರು ಮಾಡ್ಬೇಕು ಅಂತ ಇಷ್ಟ ಅಂತ. ಅಂದ್ರೆ ಇಂಜಿನಿಯರಿಂಗ್ಗೆ? ಹೌದು. ಅದಕ್ಕೆ ಕಳಿಸಿ. ಮೆಡಿಕಲ್ಗಿನ ಫೇಮಸ್ ಆಗ್ತಾರೆ ಅವರು. ಅರ್ಥ ಆಯ್ತಾ? ಮೆಡಿಕಲ್ಗಿನ ಫೇಮಸ್ ಆಗ್ತಾರೆ. 2049 ಇದೆ. ಅವರು ಒಳ್ಳೆ ಅವಾರ್ಡ್ ರಿವಾರ್ಡ್ ಎಲ್ಲ ತೊಗೊಳ್ತಾರೆ. ನನ್ನ ಸಜೆಷನ್ ತೊಗೊಂಡ್ರೆ ಮಾಡಿ. ಜನರು ಏನು ಮಾಡ್ತಾರೆ ಗೊತ್ತಾ, ಈ ಇಂಜಿನಿಯರಿಂಗ್ ದೊಡ್ಡದ ಡಾಕ್ಟರ್ ದೊಡ್ಡದ ಅಂತಂದರೆ 90% ಡಾಕ್ಟ್ರೇ ದೊಡ್ಡದು ಅಂತಾರೆ. ಯಾಕೆಂದರೆ ಅದೊಂಥರ ಏನೋ ಡಾಕ್ಟ್ರಿಗೆ ಅಂದರೆ ಹುಡುಗಿ ಕೊಟ್ಬಿಡ್ತಾರೆ ಅಂತೆ. ಎಷ್ಟೊಂದು ಜನ ಡಾಕ್ಟ್ರು ಬರ್ತಾವ್ರೆ, ಹುಡುಗಿ ಸಿಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ ಅವರಿಂದ ಜುಲೈ 23ನೇ ತಾರೀಕು ರೇಖೆ ಕ್ರಿಸ್ಟಲ್ ಎಸೆನ್ಷಿಯಲ್ ಆಯಿಲ್ ಈ ಬಗ್ಗೆ ಕ್ಲಾಸಸ್ಗಳು ನಡೀತೆ. 4 ದಿನ ಈ ಕ್ಲಾಸಸ್ಗಳಿರುತ್ತೆ. ಇದಕ್ಕೂ ಕೂಡ ಸಮಯ ತುಂಬಾ ಕಡಿಮೆ ಇದೆ. ಹಾಗೆ ಇದ್ರ ಫೀಸ್ ಕೂಡ ತುಂಬಾನೇ ಕಡಿಮೆ ಇದೆ ಅನ್ಬೋದು. 899 ರೂಪಾಯಿಗೆ ನೀವು ಬಹಳ ಒಂದು ತುಂಬಾ ಒಳ್ಳೆ ವಿದ್ಯೆ, ನೀವು ತುಂಬಾ ಉಪಯುಕ್ತ ಆಗೋ ವಿದ್ಯೆನ ನೀವು ಕಲಿತೀರಾ ಅಂತ ಹೇಳ್ಬೋದು. ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು,
ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಕಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಕಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ. ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಇನ್ನು ಆಗಸ್ಟ್ 11ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕೂಡ ಶುರು ಆಗ್ತಾ ಇದೆ. 15 ದಿನ ಇರುತ್ತೆ ಈ ಕ್ಲಾಸಸ್. ಇನ್ನು ಈ ಫೀಸ್ ಕೂಡ ಅಷ್ಟೇ 6,999. ಕೇವಲ ಇಷ್ಟಕ್ಕೆ ನೀವು 15 ದಿನದಲ್ಲಿ ಜ್ಯೋತಿಷ್ಯವನ್ನು ಕಲಿಬಹುದು. ನಿಮ್ಮ ಜೀವನದಲ್ಲಿ ಮುಂಬರುವ ಪ್ರಶ್ನೆಗಳಿಗೆಲ್ಲ ನೀವೇ ಸ್ವತಃ ಉತ್ತರವನ್ನು ಕಂಡುಕೋಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ ಗುರೂಜಿ, ಕಾಲರ್ ಇದ್ದಾರೆ, ಒಬ್ರು ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನಾವು ಮಂಡ್ಯದಿಂದ ಉಮಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ಇದು ಪ್ರಾಪರ್ಟಿ ಬಗ್ಗೆ. ತಂದೆ ಮನೆ ಕಡೆ ಇದು ಮೇಡಮ್. ಕೋರ್ಟ್ ಬಂದಿದೆ, ರಾಜಿ ಆಗ್ತಾರ ಅಥವಾ ಕೇಸ್ ಮುಂದುವರಿತದ ಅಂತ ಮೇಡಮ್. ಸರಿ, ಪ್ರಶ್ನಾಶಾಸ್ತ್ರದ ಮೂಲಕ ಉತ್ತರ ಹೇಳೋಣ. 1ರಿಂದ 249 ಒಂದು ನಂಬರ್ ಹೇಳಿ. 108. 108. ಸರಿ, 108. ಹೌದು ಸರ್ ಗುರುಜಿ. ತಂದೆ ಮನೆಯಿಂದ ಪ್ರಾಪರ್ಟಿ ಅಂತಂದರೆ 4ನೇ ಮನೆ ನೋಡ್ತೀವಿ. 4ನೇ ಮನೆ ಏನು ಸ್ಕ್ರಿಪ್ಟ್ ಹೇಳುತ್ತೆ, ಗ್ರಹಗಳು ನೋಡೋಣ. 4 ಅಂತ ನೋಡೋಣ. 4 ಅಂತ ಬಂದಾಗ 10, 4, 7, 9, 2 ಸಂಧಾನದಿಂದ ಸಿಗುತ್ತೆ. ಅಂದರೆ ಈ ಒಂದು ಕಾಂಪ್ರಮೈಸ್ ಅಂತ ನೆಗೋಷಿಯೇಷನ್ ಬರುತ್ತಲ್ವ ಮೇಡಮ್, ನೆಗೋಷಿಯೇಷನಲ್ಲಿ ಆಗ್ಬಿಡುತ್ತೆ. ನಿಮ್ಗಷ್ಟು ಅಂದರೆ ಸ್ವಲ್ಪ ಕಾಂಪ್ರಮೈಸ್ ಹೋಗಬೇಕು. ಗೆಲ್ಲೋ ಚಾನ್ಸಸ್ಸು ನಿಮಗೆ ಹೆಚ್ಚಾಗಿರುತ್ತೆ. ಲಿಟಿಗೇಷನ್ ತೊಗೊಂಡಾಗ 6-11 ಕಾಂಬಿನೇಷನ್ ಬಂದರೆ ನಿಮ್ಮ ಪರವಾಗಿ ಎಲ್ಲ ಕ್ಲಿಯರ್ ಆಗಿದೆ, ಏನೂ ತೊಂದರೆ ಇಲ್ಲ ಅಂತ ಬರ್ತಾ ಇದೆ. ಆದರೂ ಕೂಡ ಈ ಟೇಸ್ಟ್ ಅಂತ ನಾವೇನು ಹೇಳ್ತೀವಿ, ಬರ್ತಕ್ಕಂಥ ಒಂದು ಕಾಂಬಿನೇಷನ್ನು ಟ್ರೀ ಫ್ರೂಟ್ ಟೇಸ್ಟಲ್ಲಿ ಏನಾಗುತ್ತೆ, 7ನೇ ಮನೆ ಸ್ವಲ್ಪ ಕಾಂಪ್ರಮೈಸ್ ಅಂತ ಬರುತ್ತೆ. ಒಂಚೂರು ನೀವು ಸೋಲ್ತೀರಾ, ನಿಮ್ಮ ಕಡೆ ನ್ಯಾಯ ಇದ್ದರೂ ಕೂಡ ನೀವು ಸ್ವಲ್ಪ ಸೋತು ಸ್ವಲ್ಪ ಕಾಂಪ್ರಮೈಸಿಂಗ್ ಆಗ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದೆ. ಇದು ಯಾವಾಗ ಆಗುತ್ತೆ ಅಂತಲೂ ಹೇಳ್ತೀನಿ. ಬರ್ತಕ್ಕಂಥ ಒಂದು ದಶಾ ಭುಕ್ತಿಲೇ ಆಗುತ್ತೆ. 6, 11 ರಾಹು ಗುರುನಲ್ಲೇ ಮುಗಿಯುತ್ತೆ. 2028 ಮೇವರೆಗೂ ಚಾನ್ಸಸ್ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ. ಮೇ 2028 ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಟಿವಿ ನೋಡಿ ಮಾತಾಡಬೇಡಿ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ ಮೇಡಮ್, ಅದಕ್ಕೆ ಮಾತಾಡ್ತಾ ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
ನಾನು ಚಾಮರಾಜನಗರದಿಂದ ಸುಮಾ ಸುಧೀಂದ್ರ ಅಂತ ಮಾತಾಡೋದು. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 19/8/1991. 19/8/1991. ಓಕೆ, ಹುಟ್ಟಿದ ಸಮಯ 91 91. ಟೈಮು ಟೈಮ್ 12:15 ಮಧ್ಯಾಹ್ನ PM. ಓಕೆ, ಹುಟ್ಟಿದ ಸ್ಥಳ? ಹಲೋ, ಹೇಳಿಮ್ಮ. ಹುಟ್ಟಿದ ಸ್ಥಳ ಚಾಮರಾಜನಗರ. ಚಾಮರಾಜನಗರ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಅವನು ಉದ್ಯೋಗದ ಬಗ್ಗೆ, ಅವನ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಇನ್ನು ಎಲ್ಲ ಕೇಳ್ಬಿಡಿ ಫ್ರೀಯಾಗಿ. ಹಾಂ, ಫ್ರೀಯಾಗಿ ಎಲ್ಲ ಕೇಳ್ಬಿಡಮ್ಮ. ಮಕ್ಕಳದ್ದು ಕೇಳಿ, ಮೊಮ್ಮಕ್ಕಳದ್ದು ಕೇಳಿ. ಇಲ್ಲ, ನಾನು ಒಂದೇ ಮತ್ತೆ ಒಂದು ಪ್ರಶ್ನೆ ಕೇಳ್ಬೇಕು ತಾನೆ. ಫ್ರೀ ಕೊಟ್ಟರೆ ಫಿನೈಲ್ ಕುಡಿತೀರಲ್ರಿ ನೀವೆಲ್ಲ. ಒಂದು ಪ್ರಶ್ನೆ ಕ್ಲೀನಾಗಿ ಕೇಳಿ. ಫ್ರೀ ಸಿಕ್ಕಿದೆ ತಾನೆ, ದಕ್ಷಿಣೆ ಕೊಡ್ತೀರಿ, ಏನು ಕೊಡಲ್ಲ ತಾನೆ ನನಗೆ. ಫ್ರೀ ಕೇಳ್ಬೇಕಾದ್ರೆ ಒಂದು ಕೇಳಿ. ಸುಮ್ಮನೆ ಆಚೆ ಬೇರೆ ಇದಾರಂತೆ ಅದಂತೆ ಎಲ್ಲ ಸರಿಯಾಗಿ ಪ್ರೋಗ್ರಾಮ್ ನೋಡ್ಕೊಳ್ಳಲ್ಲ. ಯಾವುದೋ ಒಂದು ಕಾಲ್ ಸಿಗುತ್ತೆ, ಫ್ರೀ ಸಿಕ್ಕರೆ ಓಡೋಗ್ತಾರೆ. ಅದೆಲ್ಲ ಈ ಫ್ರೀ ಗಿರಾಕಿಗಳು ಇವರೆಲ್ಲ. ಹೇಳಿ, 33 ವರ್ಷ ಆಗಿದೆ, ಏನು ಹೇಳ್ಬೇಕು ಹೇಳಿ. ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಹಾಂ, ಉದ್ಯೋಗದ ಬಗ್ಗೆ. ಕರೆಕ್ಟಾಗಿ ಒಂದು ಕೇಳಿ. ಈಗ ನೋಡಿ ವಾಯ್ಸ್ ಎಲ್ಲ ಒಂಥರ ಚೇಂಜ್ ಆಯಿತು. ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಡಲ್ಲ. ಮದುವೆ ಆಗಿಲ್ವ ಇನ್ನೂ? ಇನ್ನೂ ಇಲ್ಲ ಸರ್. ಅಂದರೆ ಮದುವೆ ಇಂಪಾರ್ಟೆಂಟ್ ಅಲ್ಲ, ಯಾಕೆಂದರೆ 34 ವರ್ಷ ಆಯಿತು. ಏನು ಮಾಡೋದು, ಒಂದು ಕೇಳಿದ್ದೀವಿ. ಅದಕ್ಕೆ ಬಂದು ಜ್ಯೋತಿಷ ಕಲೀರಿ. 6999 ಕಲಿತು ಅವನು ಆಗ್ತಾನೋ ಇಲ್ವೋ ಅಂತ ನೋಡ್ಬೋದು. ಸೂರ್ಯನ ದಶ ನಡೀತಾ ಇದೆ, 8ನೇ ಮನೆ ನಡೀತಾ ಇದೆ. 8 ಅಂತ ಬಂದಾಗ ಅವ್ರಿಗೆ ಆಧ್ಯಾತ್ಮಿಕ ಚಿಂತನೆ ಇರುತ್ತೆ, ಅಥವಾ ಸುಮ್ಮನೆ ಸಿಗರೇಟು ಎಣ್ಣೆ ಹೊಡ್ಕೊಂಡಿರ್ತಾರೆ. ಎರಡರಲ್ಲಿ ಒಂದಿರುತ್ತೆ. ಅರ್ಥ ಆಯ್ತಾ? ಕೇಳಿಸ್ತಾ? ಏನಮ್ಮ? ಕೇಳಿಸ್ತಾ ಇದೆ. ಈಗ ಹೇಳಿ ಏನಾಗಿದೆ ಅಂತ. ಅವ್ರು ಯಾಕೆ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ? 34ನೇ ವಯಸ್ಸಲ್ಲಿ ಉದ್ಯೋಗಕ್ಕೆ ಯಾಕೆ ಕೇಳ್ತಾ ಇದ್ರಿ ಹೇಳಿ? ಮಾಡ್ತಿದ್ದಾನೆ, ಬೇರೆ ಬೇರೆ ಯಾವುದೋ ಏನಾದ್ರೂ ಸ್ಥಿರವಾದ ಉದ್ಯೋಗ ಸಿಗುತ್ತಾ ಅಂತ ಕೇಳಿದ್ದೆ. ಸ್ಥಿರವಾದ ಉದ್ಯೋಗ ಇವರು ಆಡಿಟಿಂಗ್ ಮಾಡಬೇಕು, ಇನ್ಶೂರೆನ್ಸ್ ಲೈನಲ್ಲಿ ಇರಬೇಕು, ಅಥವಾ ಟೆಕ್ನಿಕಲ್ ಅಂದರೆ ಮೆಕ್ಯಾನಿಕಲ್ ಟೆಕ್ನಿಕಲ್ ಲೈನಲ್ಲಿ ಇರಬೇಕು. ಅರ್ಥ ಆಯ್ತಾ? ಈ ಯಾವುದೇ ಲೈನಲ್ಲಿ ಇಲ್ಲ ಅಂತಂದರೆ ಅವರು ಉದ್ಯೋಗದಲ್ಲಿ ತ್ರಿಶಂಕು ಸ್ಥಿತಿ ಪಡಿತಾರೆ. ಯಾಕಂದರೆ 8ನೇ ಮನೆ ತ್ರಿಶಂಕು ಸ್ಥಿತಿ. ಆ 8ನೇ ಮನೆ ಸೂರ್ಯ ಬ್ಲೂ ಕಲರ್ ಬರ್ತಕ್ಕಂಥದ್ದು ದಶ. 8 ಅಂತ ಬಂದಾಗ ರೆಡ್ ಆಗಿಬಿಡುತ್ತೆ. ಅದು ನಮಗೆ ಜಾಬ್ ಬಿಸ್ನೆಸ್ ಫೈನಾನ್ಸ್ ಆಗ್ತಾಗ 8 ಅಂತ ಬರುತ್ತೆ. ಮ್ಯಾರೇಜಲ್ಲೂ 8 ವರ್ಸ್ಟು, ಎಲ್ಲನೂ ವರ್ಸ್ಟು. ಇವರು ಜ್ಯೋತಿಷ್ಯ ಕಲಿತ್ರೆ ಜೀವನದಲ್ಲಿ ಬದಲಾಗುತ್ತೆ. ಎಲ್ಲ ಕಡೆ ಫ್ರೀಯಾಗಿ ಕೇಳ್ಕೊಳಕ್ಕೆ ಹೋಗಬೇಡಿ. ಇರೋ ಕಡೆ ಜ್ಯೋತಿಷರೆಲ್ಲ ಓಡೋಗಬೇಡಿ. ಬರೀ ನಿಮಗೆ ಆ ದೋಷ ಈ ದೋಷ ಅಂತ ಹೇಳಿ ಇದು ಮಾಡ್ತಾರೆ. ಯಾಕಂದರೆ ಇಲ್ಲಿಂದ ಹೋಗ್ತಾರೆ, 8ರಲ್ಲಿ ಕೇತು ಇದೆ ಅಂತಾರೆ, ಅಲ್ಲಿ ಆ ಕಡೆ ಈ ಕಡೆ ರಾಹುಲ್ ಮಧ್ಯದಲ್ಲಿ ಎಲ್ಲ ಗ್ರಹಗಳಿದೆ ಅಂತ ಹೇಳ್ತಾರೆ. ಇದನ್ನೇ ಅವ್ರು ಹೇಳೋದು, ಇದನ್ನು ಹೇಳ್ಬಿಡ್ತಾರೆ. ಇದು ಕೋಳ ಸ್ವಲ್ಪ ದೋಷ. ಸುಮ್ಮನೆ ಎಲ್ಲ ಸುಳ್ಳು, ಯಾವ ದೋಷನೂ ಇಲ್ಲ. ಬರ್ತಕ್ಕಂಥ 8ನೇ ಮನೆ ನಕ್ಷತ್ರ, ಸೂರ್ಯನ ನಕ್ಷತ್ರದಲ್ಲಿರ್ತಕ್ಕಂಥ 8ನೇ ಮನೆ ಚೆನ್ನಾಗಿಲ್ಲ. ಆ 8ನೇ ಮನೆ ಟ್ರೀಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಇನ್ಶೂರೆನ್ಸ್ ಲೈನಲ್ಲಿದ್ದರೆ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಇನ್ಶೂರೆನ್ಸ್ ಸೇರ್ಕೊಳ್ಳೋಕೆ ಹೇಳಿ. ಅದು ಗೊತ್ತಿ ಆ ಕೆಲಸ ಈ ಕೆಲಸ ಹೋಗೋ ಬದಲು ಜ್ಯೋತಿಷ್ಯ ಯಾಕಿರೋದು ಅಂತಂದರೆ ಗೈಡೆನ್ಸ್ಗೋಸ್ಕರ ಇರೋದು. ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ, ದಾರಿ ತೋರಿಸುತ್ತೆ. ಈ ಲೈನಲ್ಲಿ ಸ್ವಲ್ಪ ಈಸಿಯಾಗಿರುತ್ತೆ ಅಂತ. ಅದು ಬಿಟ್ಬಿಟ್ಟು ನನಗೆ 25,000 ಬರ್ತಾಯಿದೆ ಸರ್, ನನಗೆ ಜ್ಯೋತಿಷ್ಯ ಕಲಿತೀನಿ, 50,000 ಬರುತ್ತಾ? ಬರಲ್ಲ, ಚಾನ್ಸೇ ಇಲ್ಲ ಬರೋಕ್ಕೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ವಿಶಾಲಾಕ್ಷಿ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 31/7. ಓಕೆ, 97 ಮಧ್ಯಾಹ್ನ 1:05. ಮಧ್ಯಾಹ್ನ 1:05. ಹುಟ್ಟಿದ ಸ್ಥಳ? ರಾಯಚೂರು ಮೇಡಮ್. ಮೈಸೂರು. ಸರಿ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಮದುವೆ ಮಾಡ್ಬೇಕಂತೀವಿ ಮೇಡಮ್, ಅದಕ್ಕೆ ಕೇಳ್ಬೇಕಂತ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. 31 ಜುಲೈ 1997. ಹೌದು ಸರ್, ನಮಸ್ಕಾರ ಸರ್. ಮಿಥುನ ರಾಶಿಯಲ್ಲಿ ಹುಟ್ಟಿದ್ದಾರೆ, ಕರೆಕ್ಟಾ? ಹೌದು ಸರ್. ಸದ್ಯಕ್ಕೆ ಇವಾಗ ಇವ್ರಿಗೆ ನಡೀತಾ ಇರ್ತಕ್ಕಂಥ ದಶ 2027ಕ್ಕೆ ಗುರು ಮುಗಿಯುತ್ತೆ. ಗುರುನಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಹಿರಿಯರು ಹೇಳಿರ್ತಕ್ಕಂಥ ಹಾದಿಯಲ್ಲಿ ಇವರು ಮದುವೆ ಯೋಗ ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಯಾವುದಾದ್ರು ಎಂಗೇಜ್ಮೆಂಟ್ ಬ್ರೇಕ್ ಆಗೋದು ಅಥವಾ ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥದ್ದು 12 ಮನೆ ತೋರಿಸ್ತಾ ಇದೆ. ಡೈರೆಕ್ಟಾಗಿ ಮದುವೆಗೆ ಹೋಗೋದು ಉತ್ತಮ. ಸೊ ಈ ಕಾಂಬಿನೇಷನಲ್ಲಿ ಡೈರೆಕ್ಟಾಗಿ ಮದುವೆಗೆ ಹೋಗೋದು ಉತ್ತಮ. ಇಲ್ಲ ಅಂದರೆ ಸ್ವಲ್ಪ ಯಾವುದಾದ್ರು ಒಂದು ಬ್ರೇಕ್ ಆಫ್ ಎಂಗೇಜ್ಮೆಂಟ್ ಅಂತ ತೋರಿಸ್ತಾ ಇದೆ. 4th ಹೌಸ್ ಬಂದಾಗ ಅಲ್ಲಿ ಗುರುವಿನ ತತ್ವದಲ್ಲಿ ತೋರಿಸ್ತಾ ಇದೆ. ನನ್ನ ಸಜೆಷನ್ನು 9, 11 ಇರತಕ್ಕಂಥ ಗ್ರಹ ಸೂರ್ಯ ಇರೋದ್ರಿಂದ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕಿ, ಹಾಗೆ ನಮ್ಮ ಉಚಿತ ತರಗತಿಗಳಿಗೆ ಲೇಡೀಸ್ ಎಲ್ಲ ಸೇರಬೇಕು. ಲೇಡೀಸ್ ಎಲ್ಲ ಸುಮ್ಮನೆ ಕರೆ ಮಾಡಿಕೊಂಡು ಆಚೆ ಇದ್ದೀನಿ, ಟಿ ವಿ ನೋಡ್ತಾ ಇಲ್ಲ, ಫ್ರೀ ಕಾಲ್ ಮಾಡ್ತೀನಿ, ಹಿಂಗೆಲ್ಲ ಇರಬಾರ್ದು. ನೀವೆಲ್ಲ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅಷ್ಟೊಂದು
ಆ ಅಭಿಮಾನ, ಒಂದು ಒಳ್ಳೆ ಸೊಸೆ ಬರಬೇಕು ಅಂತಿದ್ದರೆ ನೀವೆಲ್ಲ ಜ್ಯೋತಿಷ್ಯ ಕಲಿಬೇಕು. ನೀವೆಲ್ಲ ಮಹಿಳೆಯರು ಯಾರ್ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಇವತ್ತು, ಶನಿವಾರ ಬನ್ನಿ ಜಾಯ್ನ್ ಆಗಿ, ನಾನೇ ಪಾಠ ಮಾಡ್ತೀನಿ, ನಾನೇ ಹೇಳ್ಕೊಡ್ತೀನಿ ನಿಮಗೆ. ಎಂಥ ಸೊಸೆ ತರಬೇಕು ಆ ಕಾಂಬಿನೇಷನ್ ತರ್ಬೋದು, ಖಂಡಿತ ನಾವು ಉಳಿಸ್ಕೋಬೋದು. ಚಾಯ್ಸು ಆ್ಯಕ್ಚುಲಿ ನನ್ನ ಜೀವನಕ್ಕೆ ಚಾಯ್ಸ್ ಇಲ್ಲ, ಆದರೆ ಮದುವೆ ಮಾಡ್ಕೊಳ್ಳೋಕೆ ಚಾಯ್ಸ್ ಮಾಡ್ಕೋಬೋದು. ಇದು ಗೊತ್ತಿಲ್ಲ ತುಂಬ ಜನಕ್ಕೆ ಸೀಕ್ರೆಟು. ಓಡೋಗಿ ಆ ಕಾಂಪೌಂಡ್ರ್ ಹತ್ರ ಓಡೋಗ್ತೀರ ಫಸ್ಟು. ನಿಮಗೆಲ್ಲ ಏನು ಗೊತ್ತಾ ಬುದ್ಧಿ ಇರೋದು, ಆ 50 ರೂಪಾಯಿ 100 ರೂಪಾಯಲ್ಲಿ ನೀವು ನೋಡಿದ್ರೆ ನಿಮ್ಗೆ ಸಿಗೋದೇ ಆ ರೇಟು. 50 ರೂಪಾಯಿ 100 ರೂಪಾಯಲ್ಲಿ ಅವರು ಜೀವನನ ಹುಡುಕಿದಾಗ ಹಾಫ್ ರೇಟ್ ಚೀಪ್ ರೇಟೇ ಜೀವನ. ಹಾಫ್ ರೇಟ್ ಚೀಪ್ ರೇಟ್ ಬೇಕಾ ಜೀವನ, ಅಥವಾ ನಮ್ಮ ಥರ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ದಾರಿದೀಪ ಬೇಕಾ? ಇದೇ ಸ್ಯಾಟರ್ಡೇ ನಮ್ಮ ಕ್ಲಾಸಸ್ ಇರುತ್ತೆ, ಬಂದು ಸೇರ್ಕೊಳ್ಳಿ. ನಾವು ಕಲಿತೀವೋ ಇಲ್ವೋ ನಮಗಲ್ಲ ಅಂತ ಅಂದ್ಕೊಂಡ್ರೆ ಕಷ್ಟ ನಿಮ್ಗಾಗ್ಬಿಡುತ್ತೆ. ಆಮೇಲೆ ಜ್ಯೋತಿಷ್ಯ ನಮಗಲ್ಲ ಅಂದರೆ ಕಷ್ಟ ನಿಮ್ಮದು, ಜ್ಯೋತಿಷ್ಯ ನಮಗೆ ಅಂದರೆ ಕಷ್ಟ ಇನ್ನೊಬ್ಬರಿಗೆ ಅಂತ ಅಷ್ಟೇ. ವೆರಿ ಸಿಂಪಲ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಶೀಲಾ ಅಂತ ಮೇಡಮ್, ಬೆಂಗಳೂರಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೂ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಮೇಡಮ್. ಸರಿ, ಓಕೆ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 110. ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮ್ಮ ಮನೆ ಸೇಲ್ಗೆ ಇಟ್ಟಿದೀವಿ, ಅದು ಸೇಲ್ ಆಗಿ ನಾವು ಸೇಲ್ ಬಿಲ್ಡಿಂಗ್ ತಗೋಬೇಕು ಅಂತ ಇದೀವಿ, ಅದಾಗುತ್ತಾ ಅಂತ ಕೇಳೋಣ ಅಂತ. ಗುರುಜಿ ಅವರು. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. 4ನೇ ಮನೆ 10, 4, 7, 9, 2 ಬರ್ತಾ ಇದೆ. 10 ಅಂದರೆ ಸೇಲ್ ಆಗೇ ಆಗುತ್ತೆ. 3, 5, 10ನಲ್ಲಿ ಒಂದು ನಂಬರ್ ಬಂದರೂ ಸೇಲ್ ಆಗುತ್ತೆ. ಇನ್ನೊಂದು ಬಿಲ್ಡಿಂಗು ತೊಗೊಳ್ತೀರಾ. ಸ್ವಲ್ಪ ಹಿಂದೆ ನೆಗೋಷಿಯೇಷನಲ್ಲಿ ಕೆಲವು ಹಿಂದೆ ಮುರಿದು ಬಿದ್ದಿದೆ. 9 ಅಂದರೆ ನೆಗೋಷಿಯೇಷನ್ ಆಗಿರುತ್ತೆ. ಸ್ವಲ್ಪ ಲೋನ್ ಯಾರು ಇದೆಯಾ? ಏನ್ ಗುರುಜಿ? ಸಾಲ ಅಥವಾ ಲೋನ್ ಇದೆಯಾ? ಸಾಲ ಇದೆ ಗುರುಜಿ. ಅದಕ್ಕೆ 6 ಅಂತ ರೆಡ್ ಬಂದಿದೆ. ಪರ್ಸನಲ್ ಸಾಲ ಇದೆ, ಅದಕ್ಕೋಸ್ಕರ. ಯಾವುದು ದುಡ್ಡೇ ಅಲ್ವಾ ಅದು ಅದರಲ್ಲಿ ಡಿಫರೆನ್ಸ್ ಬೇರೆ. ಸಾಲದಲ್ಲಿ ಬ್ಯಾಂಕ್ ಸಾಲ ಬೇರೆ, ಇನ್ನೊಬ್ಬರ ಹತ್ರ ತಗೊಂಡಿರೋದು ಬೇರೆ. ದುಡ್ಡೇ ರೀ, ಸಾಲ ಇದೆ. ಅದೇ 6ನೇ ಮನೆ ತೋರಿಸ್ತಾ ಇದೆ. ಸೇಲ್ ಆಗೇ ಆಗುತ್ತೆ. ಸ್ವಲ್ಪ ಕಾಂಪ್ರಮೈಸ್ ಆಗಿ ಸೇಲ್ ಆಗುತ್ತೆ, ಟೆನ್ಷನ್ ತೊಗೋಬೇಡಿ. ಆಮೇಲೆ ಅದರಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಸಾಲ ಮುಕ್ತರಾಗಿ ಚಿಕ್ಕದಿದ್ದರೂ ಊರಿಗೆಲ್ಲ ತೋರಿಸ್ಕೊಳ್ತಕ್ಕಂಥ ದರಿದ್ರ ಬುದ್ಧಿ ಯೂಸ್ ಮಾಡಿಬಿಟ್ಟು ಮನೆ ಕಟ್ಟಬೇಡಿ. ಮುಂಚೆ ಮನೆ ಕಟ್ಟಿ ಊರವ್ರಿಗೆಲ್ಲ ತೋರಿಸಿ ಕಣ್ಣು ದೃಷ್ಟಿ ಮಾಡ್ಕೊಂಡಿದ್ದೀರಾ. ನಮ್ಮ ಒಂದು ವಾಸ್ತು ಕಿಟ್ ಬರುತ್ತೆ, ಅದನ್ನು ಹಾಕಿದ್ರೆ ಕಣ್ಣು ದೃಷ್ಟಿ ಎಲ್ಲ ಯಾವುದೂ ಬರೋಲ್ಲ, ಆಯಿತಾ? ಆದರೂ ಕೂಡ ಕಣ್ಣು ದೃಷ್ಟಿ ಬೇರೆ, ನೀವು ಹಾಕಿರ್ತಕ್ಕಂಥ ಬಂಡವಾಳ ಬೇರೆ. ನಮ್ಮದು ಹಾಕಿದ ತಕ್ಷಣ ಮನೆ ಮಾರೋದಿಲ್ಲ ಅಂತ ಅದೇನು ಗ್ಯಾರಂಟಿ ಕೊಡೋಲ್ಲ. ಕಣ್ಣು ದೃಷ್ಟಿ ಅವಾಯ್ಡ್ ಆಗುತ್ತೆ ನಮ್ಮ ವಾಸ್ತು ಕಿಟ್ಟಲ್ಲಿ. ಓಕೆ, ಹಾಗೆ ಕೈಲಾಶ ಯಂತ್ರ ಹಾಕ್ಕೊಳ್ಳಿ, ಲೈಫಲ್ಲಿ ಭಾಳ ಒಳ್ಳೆಯದು. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, ಹಾಗೆ ನಿಮ್ಮ ಕ್ಲಾಸಸ್ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ. ಎಲ್ಲ ಮಹಿಳೆಯರು ಜಾಯ್ನ್ ಆಗಬೇಕು. ಅವ್ರ ಜೀವನದ ಬಗ್ಗೆ ಎಲ್ಲ ತಿಳ್ಕೊಳ್ತಾರಲ್ವ. ಮನೆ ಕಟ್ಟಕ್ಕಿಂತ ಮುಂಚೆನೇ ಇದನ್ನು ಪ್ಲ್ಯಾನ್ ಮಾಡಿದ್ದಿದ್ರೆ ಒಳ್ಳೆ ಲೈಫ್ ಲೀಡ್ ಮಾಡ್ಬೋದಾ? ಅದಕ್ಕೆ ಹೇಳೋದು, ಅರ್ಧಂಬರ್ಧ ಎಲ್ಲ ಕಲ್ತ್ಬಿಟ್ಟು ಅಥವಾ ಅರ್ಧಂಬರ್ಧ ಕಲ್ತಿರೋ ಜ್ಯೋತಿಷ್ಯರ ಹತ್ರ, ಎಸ್ಪೆಷಲಿ ಈ ಸುಮ್ಮನೆ 50 ರೂಪಾಯಿ ಎಲ್ಲಡಿಕೆ ಇಟ್ಟು ಕೇಳೋರ ಹತ್ರ ಹೋಗ್ಬೇಡಿ. ಆ ಪುರೋಹಿತರು ದಯವಿಟ್ಟು ನಮ್ಮ ಹತ್ರ ಬಂದು ಕಲಿತು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡಿ. ನಾನು ಪುರೋಹಿತರು ಜ್ಯೋತಿಷರಿಗೆಲ್ಲ ಹೇಳ್ತೀನಿ, ನಮ್ಮ ಆ್ಯಪ್ ತೊಗೊಳ್ಳಿ. ಬಂದು 6999ಕ್ಕೆ ನಿಮಗೆ ಜ್ಯೋತಿಷ್ಯದ ವಿಚಾರ ಪ್ಲಸ್ ಆ್ಯಪ್ ಕೊಡ್ತೀವಿ. ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಒಂದು ರೂಲ್ ಫಾಲೋ ಮಾಡಬೇಕು, ಆಯಿತಾ? ನ್ಯೂಮರಾಲಜಿ ಎಲ್ಲ ವರ್ಕ್ ಆಗಲ್ಲ ರೀ. 6ಕ್ಕೆ 3, 3ಕ್ಕೆ 6, 9 ಯಾವುದೂ ಆಗಲ್ಲ. ತಂದೆ 3, ತಾಯಿ 6, ಮಗ 9, 3 ಜನ ಎಲ್ಲಿಗೆ ಹೋಗಬೇಕು? ಅಷ್ಟೇ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ಗುರುಜಿ ಅವರಿಂದ 65,000 ವಿದ್ಯಾರ್ಥಿಗಳು ವಿಶ್ವದೆಲ್ಲೆಡೆಯಿಂದ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.